ಕಾಂತಾರ ಅಂತಕ್ಕಂಥ ದೊಡ್ಡ ಹಿಟ್ ಆಗಿರೋ ಈ ದೈವದ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಹಿಟ್ ಮೂವಿ ಬರುತ್ತೆ. ಸೊ ಅವಾಗ ನಿಮ್ಮ ಮೈಂಡ್ ಸೆಟ್ ಯಾವ ತರ ಇತ್ತು? ನನಗೆ 2021 ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಯಾವುದೇ ರೀತಿ ಐಡಿಯಾಸ್ ಅಂದ್ರೆ ನನಗೆ ರಿಷಬ್ ಶೆಟ್ಟಿ ಸರ್ ಈ ತರ ಮಾಡ್ತಾ ಇದಾರೆ ಅಥವಾ ಈ ತರದ್ ಯಾವುದೇ ರೀತಿ ಅವರು ಎಲ್ಲೂ ನಿಮ್ಗೆ ಅಧಿಕೃತವಾಗಿ ಬಿಟ್ಕೊಟ್ಟಿರ್ಲಿಲ್ಲ. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 2022 ಎಲ್ಲೋ ಒಂದು ಗಗ್ಗರದ ಒಂದು ಪೋಸ್ಟರ್ ಬಿಟ್ಟಾಗ ನಿಮ್ಗೆ ಓಕೆ ಅಂತ ನಮ್ಗೊಂದ್ ಸೆನ್ಸ್ ಆಗುತ್ತೆ, ಅಟ್ಲೀಸ್ಟ್ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಷ್ಟ್ ಐಡಿಯಾ ಇತ್ತು. ಸೊ ನಾವು 2022 ಅಲ್ಲಿ ನಮ್ದು VFX ಎಂಡ್ ಮೂಮೆಂಟ್ ತರಬೇಕಾದ್ರೆ ಎಡಿಟಿಂಗ್ ಆಗೋಗಿತ್ತು. ಪ್ಯಾರಲಲ್ಲಿ 6 months ತಗೊಂಡಿದ್ವಿ. ಅಕ್ಟೋಬರ್ ಎಂಡ್ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ನಾವು ಸೆನ್ಸರ್ಗೆ ಅಪ್ಲೈ ಮಾಡಿ ನಾನು ಕಾಂತಾರ ನೋಡಕ್ ಹೋಗ್ತೀನಿ, ನಾನು ನಮ್ ಟೀಮ್ ಎಲ್ಲ. ನನಗ್ ಖುಷಿಯಾಗಿದ್ದೇನಂದ್ರೆ ಅವ್ರು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಎಲ್ಲಿ ಕೆಲವೊಂದು ವಿಷಯನ ಡೀಟೇಲಿಂಗ್ ಆಗಿ ಹೇಳಕ್ಕೆ ಅವ್ರಿಗೆ ಅವಕಾಶ ಇರಲ್ಲ, ಯಾಕಂದ್ರೆ ಅದನ್ನ ಕಮರ್ಷಿಯಲ್ ಆಗಿ ಹೇಳ್ಬೇಕಾಗಿದೆ. ನಾವ್ ಅದನ್ನ ಡೀಟೇಲ್ ಆಗಿ ಒಂದು ಡಾಕ್ಯುಮೆಂಟರಿ ಮುಖಾಂತರ ಹೇಳಕ್ಕೆ ಪ್ರಯತ್ನ ಪಟ್ಟಿರೋದು. ಅದರಲ್ಲೂ ಫಸ್ಟ್ ಫೀಚರ್ ಲೆಂತ್ ಡಾಕ್ಯುಮೆಂಟರಿ ಫಿಲಂ ಕೋಲ. ಸೊ ನಮ್ಗೆ ಆ ವಿಷಯದಲ್ಲಿ ಖುಷಿ ಇದೆ.